ಈಗ ಅವ್ರು ಹೇಳಿರ್ತಕ್ಕಂಥ ಅವ್ರನ್ನೇ ಕೇಳಿ. ಸೊ ನನಗೆ ಅದಕ್ಕೆ ಪರ ವಿರೋಧ ನನ್ನ ಹತ್ರ ಯಾವುದೂ ಉತ್ತರ ಇಲ್ಲ. ಅಲ್ಲ, ಅದು ಹೇಳ್ತಿರೋದು PM ಕಂಟಿನ್ಯೂಸ್ ಫಾರ್ 5 years. ಈಸ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಗೋಯಿಂಗ್ ಟು ಕಂಟಿನ್ಯೂ ಫಾರ್ 5 years? ನನಗೇನೋ ಒಳಗಿದೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅಂಥೇಳಿ. ಆಮೇಲೆ ದೇಶದ ಹಿತದೃಷ್ಟಿಯಿಂದ ದಯಮಾಡಿ BJP ಎಲ್ಲ ಮುಖಂಡರಲ್ಲಿ ಕಾರ್ಯಕರ್ತರು ಕೂಡ ಮನವಿ ಮಾಡ್ಕೊಳ್ತೀವಿ, ದಯಮಾಡಿ ನಿತಿನ್ ಗಡ್ಕರಿಗೆ ಒಂದು ಅವಕಾಶ ಕೊಡಿ. ಅವರು ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ದೇಶದ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ನೋಡ್ತಾ ಇದ್ದರೆ ಈ ದೇಶ ದಿವಾಳಿ ಎದ್ದೋಗಿದೆ. ಸೊ ಹಾಗಾಗಿ ದೇಶದ ಹಿತದೃಷ್ಟಿಯಿಂದ BJP ಎಲ್ಲ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥ ದಯಮಾಡಿ ಬೇರೆ ಒಂದು ಅವಕಾಶ ಮಾಡಿಕೊಡಿ. ನಿತಿನ್ ಗಡ್ಕರಿ ಅವರಿಗೆ ಆಗಿರಲಿ ಅಥವಾ ಇನ್ನೂ ಭಾಳಷ್ಟು ಜನರಿದ್ದಾರೆ ಅಂಥವ್ರಿಗೆ ಯಾರನ್ನ ಒಂದು ಅವಕಾಶ ಮಾಡಿಕೊಡಿ ಅಂತ ಅವರೆಲ್ಲ ಮನವಿ ಮಾಡ್ಕೊಳ್ತೀವಿ. ನೀವು ಹೆಂಗನ ಈಗ ಅದು ಪಾಸಿಟಿವ್ ನೆಗೆಟಿವ್ ತೊಗೋಬೋದು, ನೆಗೆಟಿವ್ ಪಾಸಿಟಿವ್ ತೊಗೋಬೋದು. ಅವ್ರು ಹೇಳಿರ್ತಕ್ಕಂಥದ್ದು ರೈಟ್ ಸ್ಪಿರಿಟ್ನಲ್ಲಿ ಹೇಳಿದ್ದಾರೆ. ಅದನ್ನ ನೀವು ರಾಂಗ್ ಸ್ಪಿರಿಟಾಗಿ ತೊಗೊಂಡು ನಾನು ಏನು ಮಾಡೋಕ್ಕಾಗಲ್ಲ. ಅದು ಸರಿನೂ ಇದೆ, ತಪ್ಪೂ ಇದೆ. ಯಾಕಂತಂದರೆ ಇಫ್ ಅಟ್ ಆಲ್ ಯು ವಾಂಟ್ ಟು ಡೂ ಒನ್ ಯೂನಿವರ್ಸಿಟಿ ಅಕಾರ್ಡಿಂಗ್ ಟು ಮೀ, ನಾನು ಆ ಇಲಾಖೆ ಸಚಿವನಲ್ಲ, ಸಾಕಷ್ಟು ದುಡ್ಡು ಬೇಕು. ಕೇವಲ ನನಗಿರ್ತಕ್ಕಂಥ ಮಾಹಿತಿ ಹಾಗೆ ಬರೀ 2 ಕೋಟಿ ಇಟ್ಟು ಯೂನಿವರ್ಸಿಟಿಗಳನ್ನ ಪ್ರಾರಂಭ ಆಯಿತು. ಬೈ ಪ್ಲೇಸಿಂಗ್ 2 crores ಕ್ಯಾನ್ ಯು ಮೇಕ್ ಅನ್ ಯೂನಿವರ್ಸಿಟಿ? ಇರ್ತಕ್ಕಂಥ ಯೂನಿವರ್ಸಿಟಿ, ನಾವು ಇರ್ತಕ್ಕಂಥ ಯೂನಿವರ್ಸಿಟಿ ಸ್ಟ್ರೆಂಥನ್ ಮಾಡಿ, ಇಫ್ ಇಟ್ ವಾಸ್ ಓವರ್ ಬರ್ಡನ್ಡ್, ಅಲ್ಲಿ ಜಾಸ್ತಿ ಜನ ಆಗಿದ್ದರೆ ದೆನ್ ಐ ಥಿಂಕ್ ವಿ ಶುಡ್ ಹ್ಯಾವ್ ಟೇಕನ್ ಅ ಕಾಲ್ ಅಕಾರ್ಡಿಂಗ್ ಟು ಮೀ. ಐ ಕುಡ್ ಬಿ ರಾಂಗ್. ಸೊ ದಿಸ್ ಇಸ್ ಓನ್ಲಿ ಥಿಂಗ್ ಐ ಕ್ಯಾನ್ ಶೇರ್ ಸಚ್ ಇನ್ಫಾರ್ಮೇಷನ್ಸ್. ಅದಕ್ಕಿಂತ ಜಾಸ್ತಿ ಬಿಯಾಂಡ್ ಐ ಡೋಂಟ್ ಹ್ಯಾವ್ ಮಚ್. ನನಗೆ ಅದ್ರ ಬಗ್ಗೆ ಇನ್ಸೈಟ್ ಜಾಸ್ತಿ ಇಲ್ಲ. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಅಂತಂದಮೇಲೆ ಸ್ವಲ್ಪ ಜಾಸ್ತಿ ದುಡ್ಡೇ ಬೇಕಲ್ಲ. ಆಮೇಲೆ ಇರ್ತಕ್ಕಂಥ ಯೂನಿವರ್ಸಿಟಿ ಪರಿಸ್ಥಿತಿನೂ ನೋಡ್ಕೋಬೇಕಲ್ವ. ಅದೇ ಹೇಳ್ತಿರೋದ್ರಿ. ಈಗ ಅವ್ರು ಹೇಳ್ತಿದಾರಲ್ಲ, ಈಗ ಸರ್ಕಾರ ಬಳಿ ದುಡ್ಡಿಲ್ಲ ಅಂತ ಹೇಳ್ತಾರೆ, ಹೌದಾ? ನಮ್ಮ ಸ್ಕೀಮ್ಗಳು ಅವರೇ ಕೊಡ್ತಾರೆ ಎಲ್ಲ ಕಡೆ. ಪ್ಯಾರಿ ಬೈನಾನ್ ಶುರು ಮಾಡ್ಯಾರ. ಏನು ಯಾವುದು? ಲಾಡ್ಲಿ ಬೈನಾ, ಪ್ಯಾರಿ ಬೈನಾ ಶುರು ಮಾಡ್ಯಾರ. ಏನು ಅರ್ಥ ಇದು? ಮತ್ತು ಇವ್ರು ಯಾಕೆ ಮಾಡಕತ್ತಾರಂತ ಎಲ್ಲ ಕಡೆ? ಈಗ ಮೊನ್ನೆ 3 ಕೋಟಿ ಜನರಿಗೆ ಇನ್ಕಮ್ ಟ್ಯಾಕ್ಸ್ ಫ್ರೀ ಮಾಡಿದ್ರಲ್ಲ, ಇದು ಯಾವ ದುಡ್ಡಿದು? ಇದು ಫ್ರೀ ಬೀಸ್ ಅಲ್ಲ ಇದು. 12 ಲಕ್ಷವರೆಗೆ ಯಾರ್ಯಾರು ದುಡಿತಾ ಇದ್ದಾರೆ ಅವ್ರು ಹೇಳಿರೋದ್ರ ಪ್ರಕಾರ 12 ಲಕ್ಷವರೆಗೆ ನಿಮಗೆ ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದಾರೆ. ಅದು ಎಷ್ಟು ಸಾವಿರ ಕೋಟಿ ಆಗುತ್ತೆ, ಎಷ್ಟು ಲಕ್ಷ ಕೋಟಿ ಆಗುತ್ತೆ, ನೀವು ಯಾರು ಲೆಕ್ಕ ಹಾಕಿರ? ಮತ್ತು ಇದು ಫ್ರೀ ಬೀಸ್ ಅಲ್ಲ ಇದು ಫ್ರೀ ಬೀಸ್ ಅಲ್ಲ. ಕೇಂದ್ರ ಸರ್ಕಾರದ ಮೇಲೆ ಎಷ್ಟು ಸಾಲ ಇದೆ ಗೊತ್ತಾ? ಕಾರ್ಪೊರೇಟ್ ಟ್ಯಾಕ್ಸು ಬೆನಿಫಿಟ್ ಕೊಟ್ಟರು. ಕಾರ್ಪೊರೇಟ್ ಟ್ಯಾಕ್ಸ್ ಬೆನಿಫಿಟ್ನಲ್ಲಿ ಇವತ್ತು ಸುಮಾರು 1.5 ಲಕ್ಷ ಕೋಟಿ ಲಾಸ್ ಇದೆ ಕೇಂದ್ರ ಸರ್ಕಾರಕ್ಕೆ. ನಮ್ಮದು ಸುಮಾರು 30% ಇರುತ್ತೆ ಕಾರ್ಪೊರೇಟ್ ಟ್ಯಾಕ್ಸ್, ಇವರು 25% ಮಾಡಿದ್ದಾರೆ. ಆ 25% ಇರ್ತಕ್ಕಂಥ 5% ವೇರಿಯೇಷನ್ ಕಳೆದ 7 ವರ್ಷದಿಂದ ವರ್ಷಕ್ಕೆ 1.5 ಲಕ್ಷ ಕೋಟಿ ಲಾಸ್ ಇದೆ. ನೀವು ಇದನ್ನ ಪ್ರಶ್ನೆ ಕೇಳ್ಬೇಕ್ರಿ, ಯಾಕೆ ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ರಿ? ಏನು ರೀಸನ್? ಏನು ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಲಿಕ್ಕೆ ಏನು ರೀಸನ್? ಏನು ರೀಸನ್ ಕೊಟ್ಟಿರ್ತಕ್ಕಂಥದ್ದು? ಇಲ್ಲ, ಭಾಳ ಇನ್ವೆಸ್ಟ್ಮೆಂಟ್ಗಳು ಆಗಬೇಕನ್ನೋ ಒಂದು ರೀಸನ್ ಇದೆ ಇಟ್ಕೊಳ್ರಿ. ಇನ್ವೆಸ್ಟ್ಮೆಂಟ್ ಆಗಿದೆಯಾ? ಇನ್ವೆಸ್ಟ್ಮೆಂಟ್ ಆಗಲಿದ್ರೆ ಅವರಿಗೆ ಪಾಪ ಕೆಲಸ ಮಾಡೋರಿಗೆ ಅವ್ರ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಏನಾರು ಕೊಟ್ಟಿದ್ದಾರಾ? ಎಲ್ಲೋಯ್ತು ಆ ದುಡ್ಡು? 1.5 ಲಕ್ಷ ಕೋಟಿ ವರ್ಷಕ್ಕಂದ್ರೆ ಕಳೆದ 7 ವರ್ಷದಿಂದ ಎಷ್ಟು ದುಡ್ಡು ಆಯ್ತು ಸ್ವಾಮ್ಯಾರೆ? ವೇರ್ ದಿಸ್ ಮನಿ ಹ್ಯಾಸ್ ಗಾನ್? ಇದಕ್ಕೆ ಯಾರು ಉತ್ತರ ಕೊಡಂಗಿಲ್ಲ. ಈಗ ಮತ್ತೆ ಇವ್ರು ಮಾಡೋ ಸ್ಕೀಮ್ ಏನಿದೆ ಇವ್ರದ್ದು? ಇವ್ರು ಬರೀ ಸಾಹುಕಾರರಿಗೆ, ಯಾರು ದುಡಿಮೆ ಮಾಡಿದ್ರೆ ಅವ್ರಿಗೆ ಮಾತ್ರ ಅನುಕೂಲ ಮಾಡ್ದಂಗೆ GST ಯಾಕೆ ಕಮ್ಮಿ ಮಾಡಬಾರ್ದು? GST ನೀವು ಕಟ್ತೀರಿ, ನಾವು ಕಟ್ತೀವಿ, GST ಕಮ್ಮಿ ಮಾಡ್ಬೋದಾಗಿತ್ತಲ್ವ? 60% ಜನ ಈ ದೇಶದಲ್ಲಿ GST ಕಟ್ತಾರೆ. ಯಾರು ಡೈರೆಕ್ಟ್ಲಿ ನೋಡೋದು 70% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಈಸ್ ಟುಡೇ ಎಫೆಕ್ಟೆಡ್ ಬೈ GST. ಇನ್ಕಮ್ ಟ್ಯಾಕ್ಸ್ ಎಷ್ಟು ಜನಕ್ಕೆ ಎಫೆಕ್ಟ್ ಆಗ್ತದೆ? ಇನ್ಕಮ್ ಟ್ಯಾಕ್ಸ್ ಎಷ್ಟು ಜನಕ್ಕೆ ಎಫೆಕ್ಟ್ ಆಗುತ್ತೆ ರೀ? ಯಾವ್ದು ಲಾರ್ಜರ್ ಇಂಟ್ರೆಸ್ಟು? 50% ಈ ದೇಶದ ವೆಲ್ತು ಕೇವಲ 1% ಜನರ ಕೈಗಿದೆ. ಇಂಡಿಯಾ ಎಂಪ್ಲಾಯ್ಮೆಂಟ್ ಲೆವೆಲ್ ಲೋಯೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಆಫ್ಟರ್ ಇಂಡಿಪೆಂಡೆನ್ಸ್. ನಂಬರ್ 1 ಡಿಸ್ಪ್ರಪೋರ್ಷನೇಟ್ ಅಸೆಟ್ ಭಾರತ ದೇಶದ ಇತಿಹಾಸದಲ್ಲಿ ನೀವು ತೆಗೆದು ನೋಡಿದ್ರೆ ಈ ಇರ್ತಕ್ಕಂಥ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಯಾವತ್ತೂ ಇಲ್ಲ. ನಾವು ಹೇಳ್ತಕ್ಕಂಥ ಪ್ರಶ್ನೆ ದೇಶದ ಹಿತದೃಷ್ಟಿಯಿಂದ ಇದೆ. ಇದ್ಯಾವುದು ರಾಜಕೀಯವಾಗಿ ಅವ್ರ ವಿರುದ್ಧ ಮಾತನಾಡ್ತಕ್ಕಂಥದ್ದಲ್ಲ, ಇದು ವಾಸ್ತವಾಂಶ ಇದೆ. ಚೆಕ್ ಮಾಡಿ ನೋಡ್ರಿ ಬೇಕಿದ್ರೆ. ನನಗೆ ಮಾಹಿತಿ ಇಲ್ಲ. ಅಲ್ಲ, ನಮ್ಮ ಇಲಾಖೆಯಿಂದ ನಿರೀಕ್ಷೆ ಪಡ್ತಾ ಇದ್ದೀವಿ, ನೋಡೋಣ. ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಮೊನ್ನೆ ನಮ್ಮ ಇಲಾಖೆಯವರು ಮೀಟಿಂಗ್ ಮಾಡಿದಾಗ ಹೋಗಿ ಕಂಡು ಬಂದಿದ್ದೇವೆ. ಸೊ ನಿರೀಕ್ಷೆಯಲ್ಲಿ ಇದ್ದೀವಿ, ನಮ್ಮ ಅನ್ಆರ್ಗನೈಸ್ ಸೆಕ್ಟರ್ಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ಆಗ್ಬೋದು ಅಂತ ನನಗೆ. ಇಲ್ಲ, ಅದಾಗಲಿಲ್ಲ. ಪಬ್ಲಿಕ್ಲಿ ಹೇಳೋಕ್ಕಿಂತ ಮುಂಚೆ
ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇಸ್ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಆದರೆ ಬಂಪರೇ ನಮ್ಮೆಲ್ಲರಿಗೂ. ಈಗ ಅವ್ರು ಹೇಳಿರ್ತಕ್ಕಂಥ ಅವ್ರನ್ನೇ ಕೇಳಿ. ಸೊ ನನಗೆ ಅದಕ್ಕೆ ಪರ ವಿರೋಧ ನನ್ನ ಹತ್ರ ಯಾವುದೂ ಉತ್ತರ ಇಲ್ಲ. ಅಲ್ಲ, ಅದು ಹೇಳ್ತಿರೋದು ಪಿ ಎಮ್ ಕಂಟಿನ್ಯೂಸ್ ಫಾರ್ 5 years. ಈಸ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಗೋಯಿಂಗ್ ಟು ಕಂಟಿನ್ಯೂ ಫಾರ್ 5 years? ನನಗೇನೋ ಒಳಗಿದೆ ಚಂದ್ರಬಾಬು ನಾಯ್ಡು ಆಗ್ಬೋದು ಅಂಥೇಳಿ. ಆಮೇಲೆ ದೇಶದ ಹಿತದೃಷ್ಟಿಯಿಂದ ದಯಮಾಡಿ ಬಿ ಜೆ ಪಿ ಎಲ್ಲ ಮುಖಂಡರಲ್ಲಿ ಕಾರ್ಯಕರ್ತರು ಕೂಡ ಮನವಿ ಮಾಡ್ಕೊಳ್ತೀವಿ, ದಯಮಾಡಿ ನಿತಿನ್ ಗಡ್ಕರಿಗೆ ಒಂದು ಅವಕಾಶ ಕೊಡಿ. ಅವರು ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ದೇಶದ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ನೋಡ್ತಾ ಇದ್ದರೆ ಈ ದೇಶ ದಿವಾಳಿ ಎದ್ದೋಗಿದೆ. ಸೊ ಹಾಗಾಗಿ ದೇಶದ ಹಿತದೃಷ್ಟಿಯಿಂದ ಬಿ ಜೆ ಪಿ ಎಲ್ಲ ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊತಕ್ಕಂಥ ದಯಮಾಡಿ ಬೇರೆ ಒಂದು ಅವಕಾಶ ಮಾಡಿಕೊಡಿ. ನಿತಿನ್ ಗಡ್ಕರಿ ಅವರಿಗೆ ಆಗಿರಲಿ ಅಥವಾ ಇನ್ನೂ ಭಾಳಷ್ಟು ಜನರಿದ್ದಾರೆ ಅಂಥವ್ರಿಗೆ ಯಾರನ್ನ ಒಂದು ಅವಕಾಶ ಮಾಡಿಕೊಡಿ ಅಂತ ಅವರೆಲ್ಲ ಮನವಿ ಮಾಡ್ಕೊಳ್ತೀವಿ. ನೀವು ಹೆಂಗನ ಈಗ ಅದು ಪಾಸಿಟಿವ್ ನೆಗೆಟಿವ್ ತೊಗೋಬೋದು, ನೆಗೆಟಿವ್ ಪಾಸಿಟಿವ್ ತೊಗೋಬೋದು. ಅವ್ರು ಹೇಳಿರ್ತಕ್ಕಂಥದ್ದು ರೈಟ್ ಸ್ಪಿರಿಟ್ನಲ್ಲಿ ಹೇಳಿದ್ದಾರೆ. ಅದನ್ನ ನೀವು ರಾಂಗ್ ಸ್ಪಿರಿಟಾಗಿ ತೊಗೊಂಡು ನಾವೇನು ಮಾಡೋಕ್ಕಾಗಲ್ಲ. ಅದು ಸರಿನೂ ಇದೆ, ತಪ್ಪೂ ಇದೆ. ಯಾಕಂತಂದರೆ ಇಫ್ ಅಟ್ ಆಲ್ ಯು ವಾಂಟ್ ಟು ಡು ಒನ್ ಯೂನಿವರ್ಸಿಟಿ ಅಕಾರ್ಡಿಂಗ್ ಟು ಮೀ, ನಾನು ಆ ಇಲಾಖೆ ಸಚಿವನಲ್ಲ, ಸಾಕಷ್ಟು ದುಡ್ಡು ಬೇಕು. ಕೇವಲ ನನಗಿರ್ತಕ್ಕಂಥ ಮಾಹಿತಿ ಹಾಗೆ ಬರೀ 2 ಕೋಟಿ ಇಟ್ಟು ಯೂನಿವರ್ಸಿಟಿಗಳನ್ನ ಪ್ರಾರಂಭ ಆಯಿತು. ಬೈ ಪ್ಲೇಸಿಂಗ್ 2 crores ಕ್ಯಾನ್ ಯು ಮೇಕ್ ಅನ್ ಯೂನಿವರ್ಸಿಟಿ? ಇರ್ತಕ್ಕಂಥ ಯೂನಿವರ್ಸಿಟಿ ಸ್ಟ್ರೆಂಥನ್ ಮಾಡಿ, ಇಫ್ ಇಟ್ ವಾಸ್ ಓವರ್ ಬರ್ಡನ್ಡ್, ಅಲ್ಲಿ ಜಾಸ್ತಿ ಜನ ಆಗಿದ್ದರೆ ದೆನ್ ಐ ಥಿಂಕ್ ವಿ ಶುಡ್ ಹ್ಯಾವ್ ಟೇಕನ್ ಅ ಕಾಲ್ ಅಕಾರ್ಡಿಂಗ್ ಟು ಮೀ. ನಾನು ಐ ಕುಡ್ ಬಿ ರಾಂಗ್. ಸೊ ದಿಸ್ ಇಸ್ ಒನ್ಲಿ ಥಿಂಗ್ ಐ ಕ್ಯಾನ್ ಶೇರ್ ಸಚ್ ಇನ್ಫಾರ್ಮೇಷನ್ಸ್. ಅದಕ್ಕಿಂತ ಜಾಸ್ತಿ ಬಿಯಾಂಡ್ ಐ ಡೋಂಟ್ ಹ್ಯಾವ್ ಮಚ್. ನನಗೆ ಅದ್ರ ಬಗ್ಗೆ ಇನ್ಸೈಟ್ ಜಾಸ್ತಿ ಇಲ್ಲ. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು ಅಂತಂದಮೇಲೆ ಸ್ವಲ್ಪ ಜಾಸ್ತಿ ದುಡ್ಡೇ ಬೇಕಲ್ಲ. ಆಮೇಲೆ ಇರ್ತಕ್ಕಂಥ ಯೂನಿವರ್ಸಿಟಿ ಪರಿಸ್ಥಿತಿನೂ ನೋಡ್ಕೋಬೇಕಲ್ವ. ಅದೇ ಹೇಳ್ತಿರೋದ್ರಿ. ಈಗ ಅವ್ರು ಹೇಳ್ತಿದಾರಲ್ಲ, ಈಗ ಸರ್ಕಾರ ಬಳಿ ದುಡ್ಡಿಲ್ಲ ಅಂತ ಹೇಳ್ತಾರೆ, ಹೌದಾ? ನಮ್ಮ ಸ್ಕೀಮ್ಗಳು ಅವರೇ ಕೊಡ್ತಾರೆ ಎಲ್ಲ ಕಡೆ. ಪ್ಯಾರಿ ಬೈನಾನ್ ಶುರು ಮಾಡ್ಯಾರ. ಏನು ಯಾವುದು? ಲಾಡ್ಲಿ ಬೈನಾ, ಪ್ಯಾರಿ ಬೈನಾ ಶುರು ಮಾಡ್ಯಾರ. ಏನು ಅರ್ಥ ಇದು? ಮತ್ತು ಇವ್ರು ಯಾಕೆ ಮಾಡಕತ್ತಾರಂತ ಎಲ್ಲ ಕಡೆ? ಈಗ ಮೊನ್ನೆ 3 ಕೋಟಿ ಜನರಿಗೆ ಇನ್ಕಮ್ ಟ್ಯಾಕ್ಸ್ ಫ್ರೀ ಮಾಡ್ದಲ್ಲ, ಇದು ಯಾವ ದುಡ್ಡಿದು? ಇದು ಫ್ರೀ ಬೀಸ್ ಅಲ್ಲ ಇದು. 12 ಲಕ್ಷವರೆಗೆ ಯಾರ್ಯಾರು ದುಡಿತಾ ಇದ್ದಾರೆ ಅವ್ರು ಹೇಳಿರೋದ್ರ ಪ್ರಕಾರ 12 ಲಕ್ಷವರೆಗೆ ನಿಮಗೆ ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದಾರೆ. ಅದು ಎಷ್ಟು ಸಾವಿರ ಕೋಟಿ ಆಗುತ್ತೆ, ಎಷ್ಟು ಲಕ್ಷ ಕೋಟಿ ಆಗುತ್ತೆ, ನೀವು ಯಾರು ಲೆಕ್ಕ ಹಾಕಿರ? ಮತ್ತು ಇದು ಫ್ರೀ ಬೀಸ್ ಅಲ್ಲ ಇದು ಫ್ರೀ ಬೀಸ್ ಅಲ್ಲ. ಕೇಂದ್ರ ಸರ್ಕಾರದ ಮೇಲೆ ಎಷ್ಟು ಸಾಲ ಇದೆ ಗೊತ್ತಾ? ಕಾರ್ಪೊರೇಟ್ ಟ್ಯಾಕ್ಸು ಬೆನಿಫಿಟ್ ಕೊಟ್ಟರು. ಕಾರ್ಪೊರೇಟ್ ಟ್ಯಾಕ್ಸ್ ಬೆನಿಫಿಟ್ನಲ್ಲಿ ಇವತ್ತು ಸುಮಾರು 1.5 ಲಕ್ಷ ಕೋಟಿ ಲಾಸ್ ಇದೆ ಕೇಂದ್ರ ಸರ್ಕಾರ. ನಮ್ಮದು ಸುಮಾರು 30% ಇರುತ್ತೆ ಕಾರ್ಪೊರೇಟ್ ಟ್ಯಾಕ್ಸ್, ಇವರು 25% ಮಾಡಿದ್ದಾರೆ. ಆ 25% ಇರ್ತಕ್ಕಂಥ 5% ವೇರಿಯೇಷನ್ ಕಳೆದ 7 ವರ್ಷದಿಂದ ವರ್ಷಕ್ಕೆ 1.5 ಲಕ್ಷ ಕೋಟಿ ಲಾಸ್ ಇದೆ. ನೀವು ಇದನ್ನ ಪ್ರಶ್ನೆ ಕೇಳ್ಬೇಕ್ರಿ. ಯಾಕೆ ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ರಿ? ಏನು ರೀಸನ್? ಏನು ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಮಾಡಲಿಕ್ಕೆ ಏನು ರೀಸನ್? ಏನು ರೀಸನ್ ಕೊಟ್ಟಿರ್ತಕ್ಕಂಥದ್ದು? ಇಲ್ಲ, ಭಾಳ ಇನ್ವೆಸ್ಟ್ಮೆಂಟ್ಗಳು ಆಗಬೇಕನ್ನೋ ಒಂದು ರೀಸನ್ ಇದೆ ಇಟ್ಕೊಳ್ರಿ. ಇನ್ವೆಸ್ಟ್ಮೆಂಟ್ ಆಗಿದೆಯಾ? ಇನ್ವೆಸ್ಟ್ಮೆಂಟ್ ಆಗಲಿದ್ರೆ ಅವರಿಗೆ ಪಾಪ ಕೆಲಸ ಮಾಡೋರಿಗೆ ಅವ್ರ ಶೇರ್ಡರ್ಸ್ಗೆ ಡಿವಿಡೆಂಟ್ ಏನೋ ಕೊಟ್ಟಿದ್ದಾರಾ? ಎಲ್ಲೋಯ್ತು ಆ ದುಡ್ಡು? 1.5 ಲಕ್ಷ ಕೋಟಿ ವರ್ಷಕ್ಕಂದ್ರೆ ಕಳೆದ 7 ವರ್ಷದಿಂದ ಎಷ್ಟು ದುಡ್ಡು ಆಯ್ತು ಸ್ವಾಮ್ಯಾರೆ? ವೇರ್ ದಿಸ್ ಮನಿ ಹ್ಯಾಸ್ ಗಾನ್? ಇದಕ್ಕೆ ಯಾರು ಉತ್ತರ ಕೊಡಂಗಿಲ್ಲ. ಈಗ ಮತ್ತೆ ಇವ್ರು ಮಾಡೋ ಸ್ಕೀಮ್ ಏನಿದೆ ಇವ್ರದ್ದು? ಇವ್ರು ಬರೀ ಸಾಹುಕಾರರಿಗೆ, ಯಾರು ದುಡಿಮೆ ಮಾಡಿದ್ರೆ ಅವ್ರಿಗೆ ಮಾತ್ರ ಅನುಕೂಲ ಮಾಡ್ದಂಗೆ GST ಯಾಕೆ ಕಮ್ಮಿ ಮಾಡಬಾರ್ದು? GST ನೀವು ಕಟ್ತೀರಿ, ನಾವು ಕಟ್ತೀವಿ, GST ಕಮ್ಮಿ ಮಾಡ್ಬೋದಾಗಿತ್ತಲ್ವಾ? 60% ಜನ ಈ ದೇಶದಲ್ಲಿ GST ಕಟ್ತಾರೆ. ಯಾರು ಡೈರೆಕ್ಟ್ಲಿ ನೋಡೋದು 70% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಟುಡೇ ಎಫೆಕ್ಟೆಡ್ ಬೈ GST. ಇನ್ಕಮ್ ಟ್ಯಾಕ್ಸ್ ಎಷ್ಟು ಜನಕ್ಕೆ ಎಫೆಕ್ಟ್ ಆಗ್ತದೆ? ಇನ್ಕಮ್ ಟ್ಯಾಕ್ಸ್ ಎಷ್ಟು ಜನಕ್ಕೆ ಎಫೆಕ್ಟ್ ಆಗತ್ತೆ ರೀ? ಯಾವ್ದು ಲಾರ್ಜರ್ ಇಂಟ್ರೆಸ್ಟು? 50% ಈ ದೇಶದ ವೆಲ್ತು ಕೇವಲ 1% ಜನರ ಕೈಗಿದೆ. ಇಂಡಿಯಾ ಎಂಪ್ಲಾಯ್ಮೆಂಟ್ ಲೆವೆಲ್ ಲೋಯೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಆಫ್ಟರ್ ಇಂಡಿಪೆಂಡೆನ್ಸ್. ನಂಬರ್ 1 ಡಿಸ್ಪ್ರಪೋರ್ಷನೇಟ್ ಅಸೆಟ್ ಭಾರತ ದೇಶದ ಇತಿಹಾಸದಲ್ಲಿ ನೀವು ತೆಗೆದು ನೋಡಿದ್ರೆ ಈ ಇರ್ತಕ್ಕಂಥ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಯಾವತ್ತೂ ಇಲ್ಲ. ನಾವು ಹೇಳ್ತಕ್ಕಂಥ ಪ್ರಶ್ನೆ ದೇಶದ ಹಿತದೃಷ್ಟಿಯಿಂದ ಇದೆ. ಇದ್ಯಾವುದು ರಾಜಕೀಯವಾಗಿ ಅವ್ರ ವಿರುದ್ಧ ಮಾತನಾಡ್ತಕ್ಕಂಥದ್ದಲ್ಲ, ಇದು ವಾಸ್ತವಾಂಶ ಇದೆ. ಚೆಕ್ ಮಾಡಿ ನೋಡ್ರಿ ಬೇಕಿದ್ರೆ. ನನಗೆ ಮಾಹಿತಿ ಇಲ್ಲ. ಅಲ್ಲ, ನಮ್ಮ ಇಲಾಖೆಯಿಂದ ನಿರೀಕ್ಷೆ ಪಡ್ತಾ ಇದ್ದೀವಿ, ನೋಡೋಣ. ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಮೊನ್ನೆ ನಮ್ಮ ಇಲಾಖೆಯವರು ಮೀಟಿಂಗ್ ಮಾಡಿದಾಗ ಹೋಗಿ ಕಂಡು ಬಂದಿದ್ದೇವೆ. ಸೊ ನಿರೀಕ್ಷೆಯಲ್ಲಿ ಇದ್ದೀವಿ, ನಮ್ಮ ಅನ್ಆರ್ಗನೈಸ್ ಸೆಕ್ಟರ್ಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ಆಗ್ಬೋದು ಅಂತ ನನಗೆ.
ಇಲ್ಲ ಅದಾಗಲಿಲ್ಲ. ಪಬ್ಲಿಕ್ಲಿ ಹೇಳೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇಸ್ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಆದರೆ ಬಂಪರೇ ನಮ್ಮೆಲ್ಲರಿಗೆ.